जयाच्या जनी जन्मनामार्थ झाला, जयाने सदा वासनामात केला. जयाच्या मुखी सर्वदा नाम कीर्ती, नमस्कार त्या ब्रह्मचैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರು ದಿವ್ಯಚರಣ ಅರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ 12 ಮೇ ಶ್ರೀ ಮಹಾರಾಜರ ಪ್ರವಚನ, ಯಾವುದೇ ಪರಿಸ್ಥಿತಿಯಲ್ಲಿ ವೃತ್ತಿಗಳನ್ನು ಸ್ಥಿರವಾಗಿ ಇಟ್ಟುಕೊಳ್ಳಬೇಕು. ಯಾವುದೇ ಪರಿಸ್ಥಿತಿ ಅಂದರೆ ವಾಟ್ ಎವರ್ ಮೇ ಬಿ ದ ಸಿಚುವೇಶನ್ ಯು ಆರ್ ಫೇಸಿಂಗ್ ರೈಟ್ ನೌ, ವೃತ್ತಿಗಳನ್ನು ಅಂದರೆ ನಮ್ಮ ಥಾಟ್ಸ್ನ ಸ್ಥಿರವಾಗಿ, ದ ಇಂಬ್ಯಾಲೆನ್ಸ್ ಆಗಬಾರ್ದು. ನಾನು ಹೊರಗಡೆ ಏನೇ ಸಿಚುವೇಶನ್ ಬಂದರೂ ಅಲ್ಲಿ ಕ್ಲಾರಿಟಿ ಇರಬೇಕು, ಇದನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು. ಅಂದರೆ ಜ್ಞಾನಿಯಾದವನು, ಸತ್ಪುರುಷನು ಅವನೇನು ಮಾಡ್ತಾನೆ, ವೃತ್ತಿ ಸ್ಥಿರ ಇರುತ್ತೆ ಅಂದರೆ ಅವನ ಬುದ್ಧಿ ಮನಸ್ಸು ಅವನ ಕೈಯಲ್ಲಿರುತ್ತೆ. ಹಿ ಡಸಂಟ್ ಗಿವ್ ದಟ್ ಪವರ್ ಟು ಎನಿಬಡಿ, ಎನಿ ಸಿಚುವೇಶನ್, ಎನಿ ಪ್ಲೇಸ್, ವೆರ್ ಎವರ್ ಯು ಆರ್. ಒಳಗೆ ಏನಿರಬೇಕು, ಅದು ಬ್ಯಾಲೆನ್ಸ್ಡ್ ಇರಬೇಕು. ವೃತ್ತಿಗಳು ಬ್ಯಾಲೆನ್ಸ್ಡ್ ಇದ್ದಾಗ ಹೌ ಎವರ್ ದ ಔಟ್ಕಮ್ ಸರೌಂಡಿಂಗ್ ನಮ್ಮ ಮೇಲೆ ಹಾವಿ ಆದರೂ ಕೂಡ, ಇಫ್ ವೆನ್ ಎವರ್ ಯು ಆರ್ ಟಾಕಿಂಗ್ ಆಲ್ಸೋ ಇನ್ಸೈಡ್ ಯು ಶುಡ್ ನಾಟ್ ಲೂಸ್ ಯುವರ್ ಬ್ಯಾಲೆನ್ಸ್. ಹಾರಿ ಮಾತಾಡೋದು, ಕೂಗಿ ಮಾತಾಡೋದು, ಕಿರ್ಚಿ ಮಾತಾಡೋದು, ಸ್ಕ್ರೀಮಿಂಗ್. ನಂದು ವಾಣಿ ಇರೋದೇ ಹಿಂಗೆ ಕಣ್ರಿ, ನಾನು ಹಿಂಗೆ ಮಾತಾಡೋದು. ಯಾಕೆಂದರೆ ಒಳಗೆ ವೃತ್ತಿ ಸ್ಥಿರ ಇಲ್ಲ. ಅದಕ್ಕೆ ಇದು ಕೂಗ್ತಾ ಇದೆ ಹೊರಗಡೆಯಿಂದ. ಹೊರಗಡೆ ಇರೋದು ನಾನು ಕೂಗ್ತಾ ಇದೆ, ಒಳಗಿರೋದು ಯಾವಾಗಲೂ ಸ್ಥಿರವಾಗೇ ಇರೋದು. ಅದಕ್ಕೆ ಅಲ್ಲಿ ಒಳಗೆ ಆಂತರಿಕವಾಗಿ ನನ್ನ ವೃತ್ತಿಗಳನ್ನು ನಾನು ಸ್ಥಿರಗೊಳಿಸಬೇಕು ಸಾಧನೆಯ ಮುಖಾಂತರ. ಏನು ಹೇಳ್ತಾರೆ ಶ್ರೀ ಮಹಾರಾಜರು, ನಮ್ಮ ಸ್ವತಃದ ಕಲ್ಯಾಣ ಮಾಡಿದುಕೊಳ್ಳುವುದರ ಮಟ್ಟಿಗೆ ದಂಭವಿದ್ದರೆ ಅಡ್ಡಿ ಇಲ್ಲ. ದಂಭ ಅಂದರೆ ಒಂದು ದರ್ಪ ಅನ್ನೋಣ, ಅಹಂಕಾರ ಅನ್ನೋಣ, ಅದೇನದು ಅಹಂ ವೃತ್ತಿ. ಅದು ಒಂದು ಕೆಲಸ ಮಾಡಲಿಕ್ಕೆ ಇಚ್ಛಾಶಕ್ತಿ ಬೇಕದು. ಅಲ್ಲಿ ಆ ಮಟ್ಟಕ್ಕೆ ಮಾತ್ರ ನಮ್ಮ ಹತ್ರ ಅಹಂ ವೃತ್ತಿ ಇರಬೇಕು. ಬೇರೆಯವ್ರ ಮೇಲೆ ದರ್ಪ ತೋರಿಸ್ಲಿಕ್ಕೆ ದಂಭ ಇರಬಾರದು. ಅಹಿಂಸೆಯು ದೇಹದ ಹಾಗೂ ಮನಸ್ಸಿನ ಧರ್ಮವಾಗಿರುತ್ತದೆ. ಅಹಿಂಸಾ ದೇಹದಿಂದ ಇನ್ನೊಬ್ಬರಿಗೆ ಕಷ್ಟ ಕೊಟ್ಟರೇನು, ಮನಸ್ಸಿಂದ ಕೊಟ್ಟರೆ ಏನು, ಹಿಂಸೆ ಮಾಡಿದ್ರೆ ಏನು, ಎರಡೂ ಘಾತಕನೇ. ಅದಕ್ಕೆ ಧರ್ಮ ಏನು, ಮನಸ್ಸಿನ ಧರ್ಮ ಹಾಗೂ ದೇಹದ ಧರ್ಮ ಏನು, ಅದಕ್ಕೆ ಹಿಂಸೆ ನಡೆಯೋದಿಲ್ಲ. ಅಹಿಂಸೆ ಅದರ ಧರ್ಮ. ಅಹಿಂಸೆಯು ಉದ್ದೇಶವನ್ನು ಅವಲಂಬಿಸಿಕೊಂಡಿರುತ್ತದೆ. ಯಾವ ಉದ್ದೇಶದಿಂದ ನಾವು ಕೆಲಸ ಮಾಡ್ತಿದ್ದೀವಿ, ಇನ್ನೊಬ್ಬರಿಗೆ ತೊಂದರೆ ಆಗಲಿ, ಇನ್ನೊಬ್ಬರ ಮನಸ್ಸಿಗೆ ಆಘಾತ ಆಗಲಿ ಅಂತ ಮಾಡಿದಾಗ ಅದು ಹಿಂಸೆ ಆಗತ್ತೆ. ಅದು ಏನು ಮಾಡುತ್ತೆ, ಉದ್ದೇಶವನ್ನು ಅವಲಂಬಿಸಿರುತ್ತದೆ. ವಾಣಿಯಿಂದ ಯಾರ ಮನಸ್ಸನ್ನು ನೋಯಿಸಬಾರದು ಹಾಗೂ ದೇಹದಿಂದ. ಎಲ್ಲರೂ ಸೇರಿ ನೋಡೋಣ. ಅಮಾನಿತ್ವವು ದೇಹದ ಧರ್ಮವೇ ಆಗಿರುತ್ತದೆ. ಎರಡನೆಯವರಿಗೆ ಗೌರವ ಕೊಟ್ಟು ನಾವು ಗೌರವ ಬೆಳೆಸಿಕೊಳ್ಳಬೇಕು. ಅದಕ್ಕೆ ತುಕಾರಾಮ್ ಮಹಾರಾಜರು ಹೇಳಿದರು, ಲಹಾನ್ಪಣ ದೇವ. ಯಾವ ಮರಕ್ಕೆ ಬಹಳಷ್ಟು ಹಣ್ಣು ತುಂಬಿರುತ್ತೋ ಆ ಮರ ಯಾವಾಗಲೂ ಇಟ್ ಈಸ್ ಆಲ್ವೇಸ್ ಬೆಂಡ್. ಅಂದರೆ ಹಂಬಲ್ ಆಗಿರೋದಂದ್ರೆ ಏನಪ್ಪ, ಗ್ರೌಂಡೆಡ್ ಆಗಿ ಯಾವಾಗಿರ್ತೀಯ ನೀನು, ಎರಡನೇ ಅವರಿಗೆ ಮಾನ ಸಮ್ಮಾನ ಕೊಟ್ಟಾಗ ನಿನ್ನ ಮಾನ ಸಮ್ಮಾನವನ್ನು ನೀನು ಬೆಳೆಸ್ಕೋಬೋದು. ದಿಟ್ ಈಸ್ ದ ಬೂಮರಾಂಗ್ ಥಿಯರಿ. ವಾಟ್ ಎವರ್ ಯು ಗಿವ್ ಇಟ್ ಕಮ್ ಬ್ಯಾಕ್ಸ್ ಟು ಯು. ಯು ಶುಡ್ ಓನ್ಲಿ ಸ್ಟಾರ್ಟ್. ನಾನು ಎದುರುಗಡೆ ವ್ಯಕ್ತಿಯಿಂದ ಅಪೇಕ್ಷೆ ಮಾಡ್ತಾ ಇರೋದ್ರಿಂದ, ಅದೆಲ್ಲ ವಿರುದ್ಧ ನಡೀತಿರ ಇರೋದ್ರಿಂದ ನಾನು ಯಾವಾಗಲೂ ಅನ್ಕೋತೀನಿ, ಇವ್ರು ನನಗೆ ಮಾನ ಸಮ್ಮಾನ ಕೊಟ್ಟರೆ ನಾನು ಇವ್ರಿಗೆ ಕೊಡ್ತೀನಿ. ದ ಎಕ್ಸ್ಪೆಕ್ಟೇಷನ್ ಹರ್ಟ್ಸ್ ಆ್ಯಂಡ್ ಯು ಗೆಟ್ ಹರ್ಟ್ ಆ್ಯಂಡ್ ಯು ಲೂಸ್ ಯುವರ್ ಬ್ಯಾಲೆನ್ಸ್. ಅದಕ್ಕೆ ಹಂಗಾಗಬಾರ್ದು. ದಂಭವು ಮನಸ್ಸಿನ ಧರ್ಮವಾಗಿರುತ್ತದೆ. ಅದು ಎರಡನೆಯವರನ್ನು ಮೋಸಗೊಳ್ಳುವುದಕ್ಕಾಗಿ ಇರಬಾರದು. ನಮ್ಮ ಸ್ವತಃದ ಕಲ್ಯಾಣ ಮಾಡಿದುಕೊಳ್ಳುವವರ ಹಾಗೂ ದೇಹದಿಂದ ಪರಪೀಡೆ ಮಾಡಬಾರದು. ಕೆಲವರಿಗೆ ಹವ್ಯಾಸ ಇರುತ್ತೆ, ಈ ನಾಯಿಗೆ ಹಚಾತುಚ ಮಾಡಿ ಒದಿಯೋದು, ಕೋಲಿಂದ ಹೊಡೆಯೋದು, ಅಥವಾ ಪ್ರಾಣಿಗಳನ್ನು ಅಥವಾ ಜನರನ್ನು, ಭಿಕ್ಷಿಕರು ನೀವೊಂದು ಗೆಸ್ಚರ್ ಮಾಡಿದ್ರೂ ಕೂಡ ದೇಹದಿಂದ ಪರಪೀಡೆ ಮಾಡಿದ್ರೆ ಕಣ್ಣು ಬಿಟ್ಟು ದುರ್ಗುಟ್ಕೊಂಡು ನೋಡೋದು, ಅಥವಾ ಹಚಾತುಚ ಮಾಡಿ ನಡಿ ಆ ಕಡೆ ಹಿಂಗೆ ಮಾಡೋದು, ಇದು ಕೂಡ ಹಿಂಸೆಗೆ ಲೆಕ್ಕಕ್ಕೆ ಬರುತ್ತೆ. ಯಾಕೆಂದರೆ ನನ್ನ ಗೆಸ್ಚರು ಆ ಎದುರುಗಡೆ ಇರೋ ವ್ಯಕ್ತಿಗೆ ತೊಂದರೆ ಉಂಟು ಮಾಡಿತು, ಸೊ ಅದು ಹಿಂಸೆಗೆ ಸೇರುತ್ತದೆ. ಎರಡನೆಯವರ ದೋಷ ಹೇಳುವುದೆಂದರೆ ಹೀನತನದ ಲಕ್ಷಣವಾಗಿರುತ್ತದೆ. ಎರಡನೆಯವರ ದೋಷ ಹೇಳ್ತಿದ್ದೀವಿ ಅಂದರೆ ಹೀನತನ ಅಂದರೆ ಕೆಳಮಟ್ಟದ್ದು ಲಕ್ಷಣವಿರುತ್ತದೆ.
ನಾವು ಇದನ್ನೇ ಮಾಡ್ತಾ ಇರ್ತೀವಿ, ಪರಮಾರ್ಥಕ್ಕೆ ಬಂದು ಇದನ್ನೇ ಮಾಡೋದು, ಅದಕ್ಕೆ ಅದನ್ನು ಮಾಡಬಾರದು. ಲೌಕಿಕದಲ್ಲಿಯ ದೊಡ್ಡಸ್ತಿಕೆಯು ಒಂದು ಜನ್ಮದ ನಾಶ ಮಾಡುತ್ತದೆ, ಆದರೆ ದಂಭ ಹಾಗೂ ಹಿಂಸೆಗಳು ಅನೇಕ ಜನ್ಮಗಳನ್ನು ನಾಶ ಮಾಡುತ್ತವೆ. ನೋಡಿ, ಒಂದೇನಪ್ಪ, ಲೌಕಿಕದಲ್ಲಿ ದೊಡ್ಡಸ್ತಿಕೆ, ನಾನು ಇಂಥವನಿದ್ದೀನಿ ಅಂಥವ್ದಿದ್ದೀನಿ. ಲೌಕಿಕದಲ್ಲಿ ನಾವು ತೋರಿಸ್ತೀವಿ ಜನರಿಗೆ ಪಾಂಡಿತ್ಯ ಪ್ರದರ್ಶನ ಮಾಡೋದು, ಅಥವಾ ನಾವು ದೊಡ್ಡ ಮಂತಂದವ್ರು ಇದ್ದೀವಿ, ನಾವು ಅಂಥವ್ರಿದ್ದೀವಿ ಇಂಥವ್ರಿದ್ದೀವಿ, ಅಥವಾ ನಮ್ಮ ಹತ್ರ ಬಹಳ ದುಡ್ಡಿದೆ, ಆಸ್ತಿ ಅಂತಸ್ತಿದೆ, ಇದನ್ನೆಲ್ಲ ಏನು ತೋರಿಸ್ತೀವೋ ಇದು ಒಂದು ಜನ್ಮದ ನಾಶ ಮಾಡುತ್ತೆ. ಆದರೆ ದಂಭ, ದರ್ಪ ಮಾಡೋದು, ಅಧಿಕಾರ ಚಲಾಯಿಸೋದು, ಹಿಂಸೆ ಮಾಡೋದು ಇನ್ನೊಬ್ಬರನ್ನು ಅನೇಕ ಜನ್ಮಗಳನ್ನು ನಾಶ ಮಾಡುತ್ತದೆ. ದ್ವೇಷದಿಂದ ಹಿಂಸೆ ಉಂಟಾಗುವುದರಿಂದ ನಾವು ಯಾರ ದ್ವೇಷವನ್ನು ಮಾಡಬಾರದು. ದ್ವೇಷದಿಂದ ಹಿಂಸೆ, ದ್ವೇಷ ಇರೋದಕ್ಕೆ ಇನ್ನೊಬ್ಬರಿಗೆ ಹಿಂಸೆ, ಪರಪೀಡೆ ಮಾಡ್ತೀವಿ ನಾವು, ಅದಕ್ಕೆ ಯಾರನ್ನು ದ್ವೇಷ ಮಾಡಬಾರದು. ಕಾಮಕ್ರೋಧಾದಿ ಎಲ್ಲ ವಿಕಾರಗಳು ಭಗವಂತನಿಗೆ ಅಡ್ಡ ಬರುತ್ತವೆ. ಆದರೆ ವೈರಿ ಹಾಗೂ ದ್ವೇಷವಂತ ಪರಮಾರ್ಥವನ್ನು ಋಷಿ ಋಣ, ಪಿತೃ ಋಣ, ದೇವತಾ ಋಣ, ಭೂತ ಋಣ, ಭೂತ ಅಂದರೆ ಈ ಸರ್ವ ಪಂಚಮಹಾಭೂತಗಳ ಋಣ, ಹಾಗೂ ಮನುಷ್ಯ ಋಣ. ಮನುಷ್ಯರಲ್ಲಿ ಪರಸ್ಪರದಲ್ಲಿ ಒಬ್ಬರಿಗೆ ತೊಂದರೆ ಆಗ್ತಿದ್ದೆ ಅಂದರೆ ಅವ್ರ ನೋವನ್ನು ಅರ್ಥ ಮಾಡಿಕೊಂಡು ಫಿಸಿಕಲಿ, ಮೆಂಟಲಿ, ಇಮೋಷ್ನಲಿ, ಫೈನಾನ್ಷಿಯಲಿ ವಾಟ್ ಎವರ್ ಹೆಲ್ಪ್ ಯು ಕ್ಯಾನ್ ಡೂ. ಹಾಗಾಗಿ ಭಿಕ್ಷುಕರಿಗೆ ನಾವು ಏನಾದ್ರು ಕೊಡ್ತಿದ್ದೀವಿ ಅಂದರೆ ಉಪಕಾರ ಮಾಡ್ತಿಲ್ಲ ನಾವು, ಅದು ನಮ್ಮ ಇತಿ ಕರ್ತವ್ಯ. ಪರಮಾತ್ಮ ನಿನಗೆ ಕೊಟ್ಟಿದ್ದಾನೆ, ಅವನಿಗೆ ಕೊಡಲಿಕ್ಕೆ, ಅವನ ಹತ್ರ ಇಲ್ಲ, ಅದಕ್ಕೆ ನಿನಗೆ ಕೊಟ್ಟಿದ್ದಾನೆ, ನೀನು ಎತ್ತು ಕೊಡಪ್ಪ ಅವನಿಗೆ ಅಂತ. ಹಾಗಾಗಿ ನಾವಲ್ಲಿ ಸ್ವಾರ್ಥ ಹೋಗುವುದಕ್ಕಾಗಿ ನಾಮದಂಥ ಬೇರೆ ಸಾಧನೆ ಇಲ್ಲ. ಈ ನಾಮದ ಸ್ಮರಣೆ ಮಾಡ್ತಾ ಮಾಡ್ತಾ ಗ್ರಂಥ ವಾಚನದಲ್ಲಿ ಬರೆದಿರೋದು ಏನು ಬರೆದಿದೆಯೋ ಅದರ ಅನುಸಾರವಾಗಿ ನಾವು ಏನು ಮಾಡಬೇಕು, ಕೃತಿಯಲ್ಲಿ ತರಬೇಕು. ನಮ್ಮ ವಾಣಿಯು ಎರಡನೆಯವರಿಗೆ ಕಲಿಸುವುದಕ್ಕಾಗಿ ಅಥವಾ ದೊಡ್ಡಸ್ತಿಕೆ ಮೆರೆಸುವುದಕ್ಕಾಗಿ ಇರುವುದಿಲ್ಲ. ವಾಣಿಯಿಂದ ಅಂದರೆ ನಾಲಿಗೆಯಿಂದ ಮಾತನಾಡಲು ಬರುತ್ತದೆ ಹಾಗೂ ತಿನ್ನಲು ಬರುತ್ತದೆ, ಯಾವಾಗಲೂ ಸತ್ಯ ಹಾಗೂ. ಆದರೆ ವೈರ ಹಾಗೂ ದ್ವೇಷದಂಥ ಪರಮಾರ್ಥವನ್ನು ನಾಶ ಮಾಡುವ ಶತ್ರುಗಳು ಬೇರೆ ಇಲ್ಲ. ಸ್ವಾರ್ಥದಿಂದ ದ್ವೇಷ ಉಂಟಾಗುತ್ತದೆ, ಸ್ವಾರ್ಥ ಹಾಗೂ ಹೋಗುವುದಕ್ಕಾಗಿ ನಾಮದಂಥ ಬೇರೆ ಸಾಧನೆ ಇಲ್ಲ. ಅದಕ್ಕೆ ಗಾಂಧೀಜಿ ಹೇಳ್ತಿದ್ರು, ವೈಷ್ಣವ ಜನ ತೋ ತೇನೆ ಕಹಿಯೇ ಜೆ ಪೀಡ ಪರಾಯಿ ಜಾಣೆ ರೇ, पर दुखे उपकार करे तो ये मन ಅಭಿಮಾನ ನ ಜಾಣೆ ರೇ. ಪರಪೀಡೆಯನ್ನು ಅರ್ಥ ಮಾಡ್ಕೊಳ್ಳಪ್ಪ. ಇನ್ನೊಬ್ಬರಿಗೆ ತೊಂದರೆ ಆಗ್ತಿದೆ ಅಂದರೆ ನೀನು ಅಂತಃಕರಣದಿಂದ ಅರ್ಥ ಮಾಡ್ಕೋ. ಮತ್ತು ನೀನು ಉಪಕಾರ ಮಾಡಿದೆ ಅಂತ ತೋರಿಸ್ಬೇಡ ಅದನ್ನು. ಉಪಕಾರ ಮಾಡಿದ ಏನೂ ನಾನು ಮಾಡಿಲ್ಲ, ಮೆಹರ್ಬಾನಿ. ಇದು 5 ಋಣಗಳಲ್ಲಿ ನಾವು ತೀರಿಸ್ತಾ ಇರೋದು. ಈಶಾವಾಸ್ಯ ಉಪನಿಷದಲ್ಲಿ ಬರೆದಿದೆ 5 ಋಣಗಳು ಉಂಟು, ಅದನ್ನು ನಾವು ತೀರಿಸ್ತಾ ಇದ್ದೀವಿ. ಸತ್ಯ ಹಾಗೂ ಮಧುರವಾದದ್ದನ್ನೇ ಮಾತನಾಡಬೇಕು, ಹಾಗೂ ತಿನ್ನುವ ವಿಷಯದಲ್ಲಿ ನಾಲಿಗೆಯನ್ನು ನಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು. ಸಾಧಕರಾದವರಿಗೆ ಸಾತ್ವಿಕ ಆಹಾರ, ತಾಮಸಿಕ ಆಹಾರ, ರಾಜಸಿಕ ಆಹಾರ, ಛಪ್ಪನ್ ಭೋಗು, ಅದು ತಿನ್ಬಿಟ್ಟೆ, ಪಿಜ್ಜಾ ತಿನ್ಬಿಟ್ಟೆ, ಬರ್ಗರ್ ತಿನ್ಬಿಟ್ಟೆ, ಪಾನಿಪುರಿ ತಿಂದೆ ಅಂದರೆ ಏನಾಗುತ್ತೆ, ನಾವು ಮತ್ತೆ ಕೆಳಗೆ ತಮೋಗುಣ, ರಾಜಸಿಕ ಗುಣ ಹೋಗ್ಬಿಡ್ತೀವಿ. ಚಕ್ಲಿ, ಉಂಡೆ ಇಂಥ ಎಲ್ಲ ಪದಾರ್ಥಗಳು ತಿಂತಾ ಇದ್ರೆ ಏನಾಗುತ್ತಪ್ಪ, ಅದು ನಮಗೆ ವಾಪಸ್ ಕೆಳಗಡೆ ಹೇಳ್ಕೊಂಡು ಹೋಗುತ್ತೆ. ಹೈಯರ್ ಡೈಮೆನ್ಷನ್, ಸಾತ್ವಿಕ ಗುಣಕ್ಕೆ ಮೇಲ್ಪಟ್ಟು ಇರ್ತಾನೆ ಭಗವಂತ. ಆ ಡೈಮೆನ್ಷನ್ಗೆ ಹೋಗಬೇಕು ಅಂದರೆ ಫಸ್ಟ್ ನಾವು ಸಾತ್ವಿಕ ಡೈಮೆನ್ಷನಿಗೆ ಹೋಗಬೇಕು. ನಾವೆಲ್ಲ ಆಹಾ ವಾವಾ ರುಚಿಯಾಗಿದೆ, ಪೈನಾಪಲ್ ಗೊಜ್ಜು, ರಸ, ಕಾಯಿ ರಸ, ದಿಸ್ಸು ದಟ್ಟು ಅಂದ್ಕೊಂಡು ವಾವಾ ಅಂದ್ಕೊಂಡು ತಿಂದರೆ ಏನಾಗುತ್ತೆ, ತಮೋ ಗುಣ ಪ್ರಧಾನ ಆಗಿ ನಮಗೆ ಆಲಸ್ಯ ಬಂದು ನಿದ್ದೆ ಬಂದೋತು. 2 ತಾಸು ಚೆಂದಾಗಿ ನಿದ್ದೆ ಮಾಡ್ತೀವಿ. ನೋಡಿ, ಮದುವೆ ಫಂಕ್ಷನಿಗೆ ಹೋದರೆ ನಾವೇನು ಮಾಡ್ತೀವಿ, ಚೆಂದಾಗಿ ಊಟ ಮಾಡಿದ್ಮೇಲೆ ಪಾಯಸ ಗೀಸ, ರಸ್ಮಲಾಯಿ ಅಂತ, ಐಸ್ ಕ್ರೀಮ್ ಅಂತೆಲ್ಲ ತಿಂದ್ಮೇಲೆ ಮನೆಗೆ ಬಂದು ಏನು ಮಾಡ್ತೀವಿ, ಎಲ್ಲ ಕಿತ್ತು ಬಿಸಾಕು ವಾ ಅಂತ ನಿದ್ದೆ ಮಾಡಿಬಿಡ್ತೀವಿ 3-4 ತಾಸು. ಶುದ್ಧ ಪರಮಹಂಸ ಆಶ್ರಮಗೀತಂ ಶುಕಶೌನಕ ಕೌಶಿಕ ಮುಖ ಪೀತಂ ಪಿಬರೆ ರಾಮರಸಂ
ರಸನೆ. ರಸನೆ ಅಂದರೆ ನಾಲಿಗೆ. ಹೇ ನಾಲಿಗೆಯೇ, ಶುಕ ಶೌನಕಾದಿ ಮುನಿಗಳು ಕೂಡ ನಿನ್ನ ದಿವ್ಯ ನಾಮವನ್ನು ತಮ್ಮ ನಾಲಿಗೆಯಿಂದ ಉಚ್ಚಾರ ಮಾಡಿ ತಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಂಡಿದ್ದಾರೆ. ಅಂದಮೇಲೆ ಈ ನಾಲಿಗೆ ನೀನು ಮನುಷ್ಯ ಜನ್ಮವನ್ನು ಪ್ರಾಪ್ತಿ ಮಾಡಿಕೊಂಡು ಯಾವಾಗಲೂ ಈ ನಾಲಿಗೆಯಿಂದ ಒಂದು ಊಟದ ಮೇಲೆ ನಿಯಂತ್ರಣ ಇಡು, ಮತ್ತು ಸಾತ್ವಿಕ ಭೋಜನದ ಜೊತೆಗೆ ಸಾತ್ವಿಕ ಮಾತು, ಸಾತ್ವಿಕ ನುಡಿ, ಭಗವಂತನ ನಾಮವನ್ನು ತಗೊಂಡು ಈ ನಾಲಿಗೆಯನ್ನು ಉದ್ಧಾರ ಮಾಡ್ಕೊಳಪ್ಪ ಅಂತ ಹೇಳ್ತಾರೆ. ನಮ್ಮ ಚಿತ್ತಶುದ್ಧಿ ಮಾಡಿಕೊಂಡು ಸಂತರ ಗುಣಗಳನ್ನು ಆಚರಣೆಯಲ್ಲಿ ತರುವ ಪ್ರಯತ್ನ ಮಾಡಬೇಕು. ಸಂತರು ಸಿದ್ಧರು ಇವರೆಲ್ಲ ಸಾತ್ವಿಕ ಗುಣದಿಂದ ಆಚೆ ಇರುತ್ತಾರೆ. ಆ ಬ್ರಹ್ಮ ಭಗವಂತ ಯಾರಿದ್ದಾನೋ ಬ್ರಹ್ಮನ್, ಅದು ಸಾತ್ವಿ 3 ಗುಣದಿಂದ ಆಚೆ ಇರೋದು. ಭಗವಂತ ಹೆಂಗಿದ್ದಾನೆ? ನಿರ್ಗುಣ ನಿರಾಕಾರ ಗುಣಾತೀತ, ಕಾಲಕ್ಕೆ ಅತೀತನಾದವನು. ಹಾಗಾಗಿ ಅವನು 3 ಗುಣದಿಂದ ಆಚೆ ಇರ್ತಾನೆ. ಆದರೆ ಫಸ್ಟ್ ನಾವು ಈ 2 ತಮೋ ಗುಣ ದಾಟಿ ರಾಜಸಿಕ ಹೋಗಬೇಕು. ರಾಜಸಿಕ ಹೋಗಿ ಸಾತ್ವಿಕ ಗುಣದಲ್ಲಿ ನೆಲೆಸಿದಾಗ ಆ ಭಗವಂತನ ಅನುಭೂತಿಗಳು ನಮಗೆ ಬರೋಕ್ಕೆ ಶುರುವಾಗತ್ತೆ. ಆಮೇಲೆ ಅದರಿಂದನೂ ದಾಟೋದಾಗ ಭಗವಂತನಲ್ಲಿ ನೆಲೆಸುವಂಥ ಒಂದು ಶಕ್ತಿ ಸದ್ಗುರುನಾಥನೇ ನಮಗೆ ಪ್ರಾಪ್ತಿ ಮಾಡಿಕೊಡ್ತಾನೆ. ಅದಕ್ಕೆ ಈ ಒಂದು ಊಟದ ವಿಷಯದಲ್ಲಿ, ಮಾತಾಡುವ ವಿಷಯದಲ್ಲಿ, 2 ವಿಷಯದಲ್ಲಿ ನಾಲಿಗೆ ಬಳಕೆ ಮಾಡಬೇಕು ಅಂದಾಗ ಆ ನಾಲಿಗೆಗೆ ಕೇವಲ ರಾಮನಾಮದ ರಸವನ್ನೇ ಕುಡಿಸ್ತಾ ಇರಬೇಕು. ಪಿಬರೆ ರಾಮರಸಂ. ಜನನ ಮರಣ ಭಯ ಶೋಕವಿ ದೂರಂ. ಜನನ ಮರಣ ಆಗುವುದು ಏನು ಶೋಕ, ನನ್ನ ಭಯ ಇರುತ್ತೋ, ನಾನು ಸಾಯ್ತೀನಿ ಅನ್ನೋ ಭಯವನ್ನೇ ಪರಮಾತ್ಮನ ದಿವ್ಯ ನಾಮದಿಂದ ಕಳಚಿ ಹಾಕಿಬಿಡುತ್ತಾನೆ. ಇಂಥದ್ದು ಒಂದು ಸಾಧ್ಯತೆ ಉಂಟು. ಯಾವಾಗ ಗುರುನಾಥ ಇಂಥದ್ದೆಲ್ಲ ಅನುಭೂತಿಗಳನ್ನು ಕೊಟ್ಟು ಆ ಸಿದ್ಧರ ಜೊತೆಗೆ ಮಾತಾಡಿಸಿ ಋಷಿ ಮುನಿಗಳ ಜೊತೆ ಕಮ್ಯುನಿಕೇಟ್ ಮಾಡಿಸಿದಾಗ ಹಿಂಗೆ ಸಾಧ್ಯ ಉಂಟ ಜೀವನದಲ್ಲಿ? ಆಶ್ಚರ್ಯ ಆಗೋಯ್ತು. ಇದು ನನ್ನ ಜೀವನ ಏನಪ್ಪ? ನಾನೆಲ್ಲೋ ನನ್ನ ಜೀವನದಲ್ಲಿ ಬರೀ ಒಂದು ಡಿಗ್ರಿ ಹಾಸಿಲ್ ಮಾಡಿಕೊಂಡು 2 ಮಕ್ಕಳನ್ನ ಹೆತ್ತಿ ಅಡುಗೆ ಮಾಡಿ ತಿಂಡಿ ಮಾಡಿ ಇಷ್ಟೇ ನನ್ನ ಜೀವನ ಸೀಮಿತ ಅಂದ್ಕೊಂಡ್ಬಿಟ್ಟಿದ್ದೆ. ಆದರೆ ಇದ್ರ ಬಿಯಾಂಡ್ ಜೀವನ ಇದೆ. ಸಂತರು ಸಿದ್ಧರ ಜೊತೆ ಮೈಂಡ್ ಟು ಮೈಂಡ್ ಟಾಕ್ ನಾವು ಮಾಡಬಹುದು ಅನ್ನೋದನ್ನು ಗುರುನಾಥ ತೋರಿಸಿ ಅನುಭೂತಿಗಳನ್ನು ಕೊಟ್ಟು ಹೇಳ್ದ, ಅಮ್ಮ ಇದು ನಮ್ಮ ಜೀವನ ಸಾಮಾನ್ಯವಾದ ಜೀವನ ಅಲ್ಲ, ಅಲೌಕಿಕ ಜೀವನ, ಎಲ್ಲರಿಗೂ ಪ್ರಾಪ್ತಿಯಾಗುತ್ತೆ. ಆದರೆ ಯಾರೂ ಅದನ್ನು ಬಳಕೆ ಮಾಡೋದಿಲ್ಲ. ನಾವಿಷ್ಟು ಚಕ್ರದಲ್ಲಿ, ಜೀವನದ ಚಕ್ರದಲ್ಲಿ ಇನ್ನೊಬ್ಬ ವ್ಯಕ್ತಿ ನನಗೇನೋ ಅಂದ, ಇನ್ನೊಬ್ಬ ವ್ಯಕ್ತಿ ಹಿಂಗೆ ಮಾಡ್ತಾನೆ, ಇಷ್ಟರಲ್ಲೇ ಸತ್ತು ಬಿದ್ದು ಹೋಗ್ಬಿಡ್ತೀವಿ. ಒಂದು ದಿವಸ ನಾನು ಯಾರಿದ್ದೀನಿ, ನನ್ನ ಹತ್ರ ಏನು ಪೊಟೆನ್ಷಿಯಲ್ ಇದೆ ಅನ್ನೋದನ್ನು ನಾನು ಯಾವತ್ತೂ ಅನ್ಲಾಕ್ ಮಾಡೋಕ್ಕೆ ಹೋದ. ಅನ್ಲಾಕ್ ಮಾಡಿದ್ದೆ ಆದರೆ ಯು ವಿಲ್ ಬಿ ಅಮೇಜ್ಡ್ ಟು ಸಿ ಯುವರ್ ಲೈಫ್. ನಮಗೆ ಭಗವಂತ ಲಿಮಿಟ್ಲೆಸ್ ಪವರ್ ಕೊಟ್ಟಿದ್ದಾನೆ, ಇನ್ಫೈನೈಟ್ ಪವರ್ ಕೊಟ್ಟಿದ್ದಾನೆ. ವಿ ಆರ್ ಆಲ್ ಇನ್ಫೈನೈಟ್ ಡಿವೈನ್ ಚಿಲ್ಡ್ರನ್ ಆಫ್ ಗಾಡ್. ಸೊ ವಿ ಆರ್ ಡಿವೈನ್, ವಿ ಹ್ಯಾವ್ ದಟ್ ಅಲ್ಟಿಮೇಟ್ ಇನ್ಫೈನೈಟ್ ಪವರ್ಸ್. ಆದರೆ ನಾವು ಯಾವತ್ತೂ ಜೀವನದಲ್ಲಿ ಅದನ್ನು ಬಳಕೆ ಮಾಡೋದಿಲ್ಲ. ಯಾಕೆ? ನಮಗೇನು ಅನಿಸುತ್ತೆ, ಈ ಪ್ರಪಂಚ, ಈ ಸಂಸಾರ, ಒಂದು ಚಿಕ್ಕ ಪುಟ್ಟ ಐಹಿಕ ವಸ್ತುಗಳನ್ನ ಸಂಪಾದನೆ ಮಾಡಿ ನಮ್ಮ ಹತ್ರ ಇರೋದು ಇನ್ನೊಬ್ಬರ ಜೊತೆ ಕಂಪೇರ್ ಮಾಡಿ ಅವರಿಗೆ ತೋರಿಸೋದು ಅಥವಾ ಅವರಿಗೆ ತುಚ್ಛ ಮಾಡೋದು, ಅವರನ್ನು ಗೌಣ ನೋಡೋದು, ಅವ್ರಕ್ಕಿಂತ ನಾವು ಹೆಚ್ಚಿದ್ದೀವಿ, ಇಷ್ಟರಲ್ಲೇ ನಮ್ಮ ಕೂಪಮಂಡುಕ ವೃತ್ತಿಯಲ್ಲಿ ಬದುಕಿ ಸತ್ತು ಹೋಗ್ಬಿಡ್ತೀವಿ. ಆದರೆ ಇದರ ಬಿಯಾಂಡ್ ನಾವು ಹೋಗಿದ್ದೆ ಆದರೆ ಬಿಯಾಂಡ್ ದ ಯೂಸ್ ಆಫ್ ಯುವರ್ ಮೈಂಡ್ ಆ್ಯಂಡ್ ಇಂಟೆಲೆಕ್ಟ್ ಯು ವಿಲ್ ಕಮ್ ಟು ನೋ ಹೌ ಸಂತ ಸಿದ್ಧ ಸತ್ಪುರುಷಾಸ್ ಲಿವ್, ಹೌ ದೇ ಟಾಕ್ ಆ್ಯಂಡ್ ಕಮ್ಯುನಿಕೇಟ್ ವಿತ್ ದ ಹೈಯರ್ ಸ್ಪಿರಿಚುವಲ್ ಬೀಯಿಂಗ್ಸ್. ಮೈಂಡ್ ಫ್ರಮ್ ಮೈಂಡ್, ದೇಹದಿಂದ ಅಲ್ಲ, ಮೈಂಡ್ ಟು ಮೈಂಡ್. ಅವರು ಈ ಮಂಡಲದಲ್ಲಿ, ಈ ಬ್ರಹ್ಮಾಂಡದಲ್ಲಿರುವ ಸ್ಪಿರಿಚುವಲ್ ಬೀಯಿಂಗ್ ಜೊತೆ ಅವರೆಲ್ಲ ಸಿದ್ಧರ ಜೊತೆ ಹೆಂಗೆ ಮಾತಾಡ್ತಾರಪ್ಪ ಅವರು ಅನ್ನೋದನ್ನು ನಾವು ಕೇಳಿದ್ರೆ ನೋಡಿದ್ರೆ ನಮಗೆ ಆಶ್ಚರ್ಯ ಆಗೋಡ್ಬೇಕು. ಇದು ಸಾಧ್ಯನ ಜೀವನದಲ್ಲಿ ಅಂತ. ಸಂತರ ಗುಣಗಳನ್ನು ಆಚರಣೆಯಲ್ಲಿ ತರುವ ಪ್ರಯತ್ನ ಮಾಡಬೇಕು. ವಿ ಶುಡ್ ಆಲ್ವೇಸ್ ಟ್ರೈ ಟು ಬ್ರಿಂಗ್ ದೋಸ್ ಕ್ವಾಲಿಟೀಸ್ ಇನ್ ಅವರ್ ಲೈಫ್. ಆಗೋದಿಲ್ಲ ಅಂತೇನೂ ಇಲ್ಲ. ಎಲ್ಲಿ ಅಭಿಮಾನದ ವಿಷವು ತೀವ್ರವಾಗಿರುತ್ತದೆಯೋ ಅಲ್ಲಿ ನಾಮದ ಸ್ಮರಣೆ ಇಡಬೇಕು. ದ ಮೋರ್ ಮೈ ಮೈಂಡ್ ಈಸ್ ಗೋಯಿಂಗ್ ಔಟ್ಸೈಡ್ ಫಾರ್ ದ ವರ್ಲ್ಡ್ಲಿ ಟಾಕ್ಸ್, ಇಮಿಡಿಯೇಟ್ಲಿ ಹ್ಯಾವ್ ಟು ಬ್ರಿಂಗ್ ಬ್ಯಾಕ್ ಇಟ್ ಟು ನಾಮಸ್ಮರಣೆ. ದೇವರಿಗಿಂತಲೂ ನಾಮದ ಮಹತಿಯೇ ಅಧಿಕವಾಗಿರುತ್ತದೆ. ಅಂತಃಕರಣದಲ್ಲಿ ವೃತ್ತಿಗಳು ಏಳುತೊಡಗಿದರೆ ಅವುಗಳಿಗೆ ನಾಮದ ಜೋಡಿ ಕೊಡಬೇಕು. ದ ಮೊಮೆಂಟ್ ಥಾಟ್ ಅರೈಸಸ್ ಬ್ರಿಂಗ್ ಇಟ್ ಬ್ಯಾಕ್ ಬೈ ದ ನಾಮ. ಹೇಳ್ತು ವಿಚಾರ ಬಂದೇ ಬರುತ್ತೆ, ಬರೋದಿಲ್ಲ ಅಂತಲ್ಲ. ಯು ಶುಡ್ ಇಮ್ಮಿಡಿಯೇಟ್ಲಿ ರಿಪ್ಲೇಸ್ ಬೈ ಥಾಟ್. ನನಗೆ ಅಸೂಯೆ ಥಾಟ್ ಬರ್ತಿದೆ, ಇಮ್ಮಿಡಿಯೇಟ್ಲಿ ರಿಪ್ಲೇಸ್ ಇಟ್ ಬೈ ನಾಮಸ್ಮರಣೆ. ಕ್ರೋಧ ಬರ್ತಿದೆ, ಇಮ್ಮಿಡಿಯೇಟ್ಲಿ ರಿಪ್ಲೇಸ್ ಇಟ್ ಬೈ ನಾಮಸ್ಮರಣೆ. ಲೋಭ ಬರ್ತಿದೆ, ಇದು ಬೇಕು, ಇಮ್ಮಿಡಿಯೇಟ್ಲಿ ರಿಪ್ಲೇಸ್ ಇಟ್ ಬೈ ನಾಮಸ್ಮರಣೆ. ಇದು ಪ್ರಾಕ್ಟೀಸ್ ಮಾಡ್ತಾ 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 ಒಂದು ಹಂತಕ್ಕೆ ಬಂದಾಗ ಅವಾಗದ್ರ ಹಿಡಿತ ಏನೇನು ಇದೆಯೋ ವಿಕಾರಗಳ ಹಿಡಿತ ಲೂಸ್ ಆಗ್ತಾ ಹೋಗುತ್ತೆ. ಹಿರಣ್ಯಕಶಿಪುನಲ್ಲಿ ಭಗವಂತ ಇರಲಿಲ್ವಾ? ಇದ್ದ. ಆದರೆ ಬೇಲಿ ಭಾಳ ಫೆನ್ಸಿಂಗ್ ಜಾಸ್ತಿ ಆಯಿತು ಅಂದರೆ ಒಳಗೆ ಹೊಲದಲ್ಲಿ ಏನಿದೆ ಕಾಣಿಸೋದಿಲ್ಲ. ಅದರಂತೆ ಅವನ ಅಹಂಕಾರ ಜಾಸ್ತಿ ಆಗಿಬಿಟ್ಟಿದ್ದು, ಅದು ಇಟ್ ಹ್ಯಾಡ್ ಕ್ರಾಸ್ ದ ಬಾರ್ಡರ್ ಆ್ಯಂಡ್ ಲಿಮಿಟ್ಸ್. ಅವಾಗ ಏನಾಗುತ್ತೋ ಅವನಲ್ಲಿ ಭಗವಂತ ಇದ್ದಾನೆ ಅಂತ ಕಾಣಿಸ್ತಿಲ್ಲ ಅಂದ್ಬಿಟ್ಟು ಅವನೇನು ಮಾಡ್ದ,
ಭಗವಂತನ ತೋರಿಸು ಅಂತ ಹಿರಣ್ಯಕಶಿಪುವನ ಅಭಿಮಾನದಿಂದ ತನ್ನಲ್ಲಿರುವ ಭಗವಂತನನ್ನು ಮರೆತಿದ್ದನು. ಜಸ್ಟ್ ಲೈಕ್ ವಿ ಆರ್ ಆಲ್ ಹಿರಣ್ಯಕಶಿಪು, ವಿ ಹ್ಯಾವ್ ಫರ್ಗಾಟನ್ ದಟ್ ಗಾಡ್ ಈಸ್ ಇನ್ಸೈಡ್ ಅಸ್. ಅದಕ್ಕೆ ನಾವು ಹೊರಗಡೆ ಹುಡುಕ್ತಿರ್ತೀವಿ, ಅದು ಸಿಗೋದಿಲ್ಲ. ಆ ಹೊರಗಡೆ ಬಾಯಿಯ ಸಿಚುವೇಶನ್ಸಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಸಿಕ್ಕಾಕೊಂಡು ಆ ಭಗವಂತನ ಹುಡುಕಕ್ಕೆ ಹೊಂಟಿದ್ದೀವಿ ಅಂತಲೂ ಮರ್ತೋಗ್ಬಿಡ್ತೀವಿ ನಾವು. ಆದ್ದರಿಂದ ಭಗವಂತನು ಅವನಿಗೆ ಕಂಬದಲ್ಲಿ ಕಾಣಬೇಕಾಯಿತು. ಒಳಗಿರೋನು ಎಲ್ಲಿ ಕಾಣಬೇಕಾಗಿತ್ತು? ಕಂಬದಲ್ಲಿ ಪ್ರಕಟ ಮಾಡಿ ತೋರಿಸ್ದ, ನೀನು ನನ್ನನ್ನು ಕರಿತಿದ್ಯಪ್ಪ, ಬಂದೆ ತೋರಿಸ್ತೀನಿ ನೋಡಿ, ನಾನು ಇಲ್ಲಿದ್ದೀನಿ. ಅಭಿಮಾನವನ್ನು ಅವಶ್ಯವಿದ್ದಷ್ಟೇ ಇಟ್ಟುಕೊಳ್ಳಬೇಕು. ನಾನು ರಾಮನವನಿರುತ್ತೇನೆ ಎಂಬ ಅಭಿಮಾನವಿರಬೇಕು. ನಾನು ರಾಮನವನಿರುತ್ತೇನಪ್ಪ, ಸದ್ಗುರುನಾಥನಿರುತ್ತೇನೆ. ಇದು ಪ್ರೊಸೀಜರ್. ಫಸ್ಟ್ ಇಟ್ ಬಿಗಿನ್ಸ್ ವಿತ್ ದ ಧ್ಯಾನ ಧಾರಣ, ಆರ್ ಇಂಗ್ಲೀಷ್ನಲ್ಲಿ ನಾವು ಮೆಡಿಟೇಷನ್ ಏನು ಅಂತೀವೋ ಆ ಧ್ಯಾನ ಧಾರಣೆ ಮುಖೇನ ಈಗ 3 ವರ್ಷದಿಂದ ಹಲವಾರು ಜನಕ್ಕೆ ದೇರ್ ಮೈಂಡ್ ಹ್ಯಾವ್ ಬಿಕಮ್ ಕಾಮ್, ದೇರ್ ಡಿಸೀಸ್ ಎಟ್ ನೌ ಈಸ್, ದೇ ಆರ್ ಫೀಲಿಂಗ್ ಕಾಮ್ ಬೆಟರ್, and they are open up to subjects and they speak for themselves now. ಹಾಗಾಗಿ ಎಲ್ಲರಿಗೂ ಬೆಳಗ್ಗೆಯಿನ ಧ್ಯಾನಕ್ಕೆ ಮಾರ್ನಿಂಗ್ ಎಟ್ 6:15 ವಿತ್ ಮೀ ಇನ್ ಶ್ರೀ ಮಾತ್ರೆ ಸತ್ಸಂಗ ಫೌಂಡೇಶನ್, ಫೌಂಡರ್ ಸದ್ಗುರು ಶ್ರೀ ಚಂದ್ರಕುಮಾರ್ ಮಹಾರಾಜ್ ಜಿ. ಪ್ಲೀಸ್ ಡೂ ಕಮ್ ಆ್ಯಂಡ್ ಫೀಲ್ ದ ಪ್ರೆಸೆನ್ಸ್ ಆಫ್ ಗಾಡ್ ಇನ್ ಯು. ನಿಮ್ಮ ಒಳಗೆ ಭಗವಂತನಿದ್ದಾನೆ ಎಂಬುವ ಪ್ರೆಸೆನ್ಸು ಇರುವಿಕೆ ನಿಮಗೆ ಖಂಡಿತವಾಗಲೂ ಆಗುತ್ತದೆ. ಹಿರಣ್ಯಕಶಿಪುನಲ್ಲಿಯೂ ಭಗವಂತನು ಇರಲಿಲ್ಲ ಎಂದೇನೂ ಇಲ್ಲ. ಬೇಲಿಯು ಬಹಳ ಬೆಳೆಯುವುದರಿಂದ ಹೊಲವು ಕಾಣದಂತಾಗುತ್ತದೆ. ಅದರಂತೆ ಹಿರಣ್ಯಕಶಿಪುವನ ಸ್ಥಿತಿಯಾಗಿತ್ತು. ನಾನು ಸದ್ಗುರುನಾಥನವನಿರುತ್ತೇನೆ ಎಂಬ ಅಭಿಮಾನ ಇರಬೇಕಾದ್ರೆ ಪ್ರಾಪಂಚಿಕ ಐಹಿಕ ವಸ್ತುವ ಅಥವಾ ಲೌಕಿಕ ಸ್ಟೇಟಸ್ಗೋದು ನಮಗೆ ಅಭಿಮಾನ ಇರಬಾರದು. ನಾಮದ ಆಶ್ರಯವನ್ನು ಹೊಂದಬೇಕು. ಪ್ರಹ್ಲಾದನು ನಾರಾಯಣ ದರ್ಶನ ಆಗಬೇಕೆಂದು ಅನ್ನಲಿಲ್ಲ, ಆದರೆ ನಾಮ ಬಿಡುವುದಿಲ್ಲ ಎಂದು ಅಂದನು. ಭಗವಂತನ ದರ್ಶನವೂ ಬೇಡ, ಆದರೆ ನಾಮವನ್ನು ಅವನು ಬಿಡಲಿಲ್ಲ. ಬಾಲ್ಯದ ವೃತ್ತಿಯು ಉತ್ತಮವಾಗಿರುತ್ತದೆ. ಬಾಲ್ಯದಲ್ಲಿ ದೋಷವೂ ಇರುವುದೇ ಇಲ್ಲ, ಹಾಗೂ ಎಲ್ಲವೂ ಹಿತಕರವೇ ಆಗುತ್ತದೆ. ಬಾಲ್ಯದಲ್ಲಿ ನಾವು ಚಿಲ್ಡ್ರನ್ ಇದ್ದಾಗ ವಿ ಡಿಡ್ಂಟ್ ನ್ಯೂ ಎನಿಥಿಂಗ್, ವಿ ಆರ್ ಸೋ ಇನ್ನೋಸೆಂಟ್. ಭಗವಂತನ ಹತ್ತಿರ ನಾವು ಸಣ್ಣ ಮಗುವು ಆಗದ ಹೊರತು ಅವನ ಕೃಪೆಯು ಸೆಲೆ ಒಡೆಯುವುದಿಲ್ಲ. ಝರ, ದ ಫೌಂಟನ್ ವಿಲ್ ನಾಟ್ ಕಮ್ ಔಟ್ ಅನ್ಲೆಸ್ ಯು ಡೋಂಟ್ ಬಿಕಮ್ ಅ ಚೈಲ್ಡ್ ಆಫ್ ಗಾಡ್ ಆ್ಯಂಡ್ ಗೋ ಟು ಹಿಮ್ ಲೈಕ್ ಅ ಚೈಲ್ಡ್. ಎಲ್ಲ ನನಗೆ ಗೊತ್ತು ಅಂದಮೇಲೆ ನಿನಗೆ ಭಗವಂತ ಯಾಕೆ ಬರ್ತಾನಲ್ಲ ದರ್ಶನ ಕೊಡಲಿಕ್ಕೆ? ನನಗೇನು ಗೊತ್ತಿಲ್ಲ ಅಂತ ಹೋಗ್ಬೇಕು ಅವನ ಹತ್ರ. ಸಣ್ಣತನ ಅಂದರೆ ಯು ಶುಡ್ ಬಿಕಮ್ ಸ್ಮಾಲ್. Let others speak. Let give the other one the chance. You become small. You step down. ನಾನು ಮಾಡೋಕ್ಕೆ ರೆಡಿ ಇರೋದಿಲ್ಲ. ಆ ರೆಡಿ ಇರಲಾರ್ದ ಪಕ್ಷದಲ್ಲಿ ಏನಾಗುತ್ತೆ, ಪರಮಾರ್ಥದಲ್ಲಿ ಪರಮಾತ್ಮ ಸಿಗೋದಿಲ್ಲ. ಯು ಕ್ಯಾನ್ ಬಿಕಮ್ ರೆಸ್ಪೆಕ್ಟೇಬಲ್. ಯು ಕ್ಯಾನ್ ಗೇನ್ ಸಮಥಿಂಗ್. ಯು ಥಾಟ್ ಯು ಹ್ಯಾವ್ ಗೇನ್ಡ್ ಸಮಥಿಂಗ್, ಬಟ್ ದೇರ್ ಇಸ್ ನಥಿಂಗ್ ಟು ಗೇನ್ ಆ್ಯಂಡ್ ಲೂಸ್. ಇನ್ ಫ್ಯಾಕ್ಟ್ ವೆನ್ ಯು ಲೂಸ್, ವೆನ್ ಯು ಬಿಕಮ್ ಸ್ಮಾಲ್, ಯು ಬಿಕಮ್ ಮ್ಯಾಗ್ನಾನಿಮಸ್ ಆ್ಯಂಡ್ ಯು ಗೇನ್ ಎವ್ರಿಥಿಂಗ್. ಇದು ಅನುಭವ ಮಾಡಿ ನೋಡಿ. ಯಾರ ವಿಷಯದಲ್ಲಿಯೂ ನಮ್ಮ ಮನಸ್ಸಿನಲ್ಲಿ ಕೆಟ್ಟ ವಿಚಾರ ಮಾಡಬಾರದು. ಆದ್ದರಿಂದ ನಮ್ಮ ಮನಸ್ಸೇ ಮಲಿನವಾಗುತ್ತದೆ. ನನ್ನ ಪ್ರಪಂಚವು ಹೇಗೆ ಆಗಬೇಕು ಹಾಗೆ ನಡೆಯಲಿ, ಆದರೆ ನಿನ್ನ ವಿಸ್ಮರಣೆ ವಿಸ್ಮರಣೆ ಆಗದಿರಲಿ ಎಂದು ಪರಮೇಶ್ವರನಿಗೆ ಅನನ್ಯತೆಯಿಂದ ಪ್ರಾರ್ಥಿಸಬೇಕು. ಅವನು ನಮಗೆ ಸಹಾಯ ಮಾಡಲು ಬರತೇ ಇರುವುದಿಲ್ಲ ಎಂದು ನಾನು ಸಣ್ಣ ಮಕ್ಕಳಿದ್ದಾಗ ವಿಚಾರ ಮಾಡಿ ನಾವು ಯಾರ ಹತ್ರನಾರು ಹೋಗ್ತಿದ್ವಿ, ಚಾಕ್ಲೇಟ್ ಕೊಟ್ಟರೆ ಇಸ್ಕೋತಿದ್ವಿ, ಯಾರನ್ನಾರು ನಮ್ಮನ್ನು ಕಟ್ಕೊಂಡೆ ಹಗ್ ಮಾಡ್ತಿದ್ರು. ಆ್ಯಂಡ್ ವಿ ವರ್ ಸೋ ಕಂಫರ್ಟೇಬಲ್. ಯಾಕೆ ಇನ್ನೋಸೆನ್ಸ್ ಇತ್ತವಾಗ, ಯಾರು ಏನು ಎತ್ತ ಗೊತ್ತಾಗಲಿ. ಬುದ್ಧಿ ಬೆಳೀತಾ ಭೇದ ಶುರುವಾಯಿತು. ಇವ್ರ ಹತ್ರ ಹೋಗಬಾರ್ದು, ಇವ್ರನ್ನ ಮುಟ್ಟಬಾರ್ದು, ಇವ್ರನ್ನ ಮಾತಾಡಿಸ್ಬಾರ್ದು, ಅಪ್ಪ ಅಮ್ಮನ ಇನ್ಫ್ಲೂಯೆನ್ಸು, ಅವ್ರನ್ನ ಮಾತಾಡಿಸ್ಬೇಡ, ಇವ್ರನ್ನ ಮಾತಾಡಿಸ್ಬೇಡ ಅಂತ. ಹಾಗೆಯೇ ಇಲ್ಲಿ ಪರಮಾರ್ಥಕ್ಕೆ ಬಂದಾಗ ಗುರು ಹೇಳಿದ ಮಾತು ಪಟಾಯಿಸೋದಿಲ್ಲ. ಯಾಕೆಂದರೆ ಇಲ್ಲಿ ಬುದ್ಧಿ ಭೇದ ಮಾಡ್ತಿರತ್ತೆ. ನನಗೆಲ್ಲ ಗೊತ್ತು, ಇವನೇನು ಹೇಳ್ತಾನೆ, ಇವ್ನು ತಪ್ಪು ಹೇಳ್ತಿದ್ದಾನೆ, ನಾನು ಒಪ್ಕೊಳ್ಳೋದಿಲ್ಲ ನಿನ್ನ ಮಾತು ಅಂತ ಬುದ್ಧಿ ಅಷ್ಟು ಬಲಿಷ್ಠವಾಗಿರುತ್ತೆ. ಅಹಂಕಾರಕ್ಕೆ ಅವನ ಮಾತು ಒಪ್ಕೊಳ್ಳೋಕೆ ರೆಡಿ ಇರೋದಿಲ್ಲ. ಅದಕ್ಕೆ ಸಣ್ಣ ಮಗು ಆದರೆ ಅವ್ನು ಪಟಕ್ ಅಂತ ಕರ್ಕೊಂಬಂದ್ಬಿಟ್ಟು ನಮ್ಮನ್ನು ತೊಡೆ ಮೇಲೆ ಕೂರಿಸ್ಕೊಂಡು ಚಾಕ್ಲೇಟ್ ತಿನ್ನಿಸಿ ಅದನ್ನು ಕೊಟ್ಟು ಕಳಿಸ್ಬಿಡ್ತಾನೆ ಅವನು. ಆದರೆ ನಾವು ಸೆಲೆ ಒಡೆಯುವುದಿಲ್ಲ. ಎಲ್ಲಿವರೆಗೂ ನಮ್ಮ ಅಭಿಮಾನ ಇರೋ ತನಕ ಅವನ ಕೃಪೆ ಒಡೆಯುವುದಿಲ್ಲ. ಆದ್ದರಿಂದ ನಾವು ಭಗವಂತನ ಹತ್ತಿರ ಸಣ್ಣವರಾಗಿರಬೇಕು. ಸಣ್ಣತನವು ವಯಸ್ಸನ್ನು ಅವಲಂಬಿಸಿರದೆ ನಮ್ಮ ವೃತ್ತಿಗಳನ್ನು ಅವಲಂಬಿಸಿರುತ್ತದೆ. ಸಣ್ಣತನ ಬಿಕಮ್ ಸೋ ಸ್ಮಾಲ್. ಅವನು ನಿಮಗೆ ಸಹಾಯ ಮಾಡಲು ಬರದೇ ಇರುವುದಿಲ್ಲ ಎಂದು ನಾನು ವಿಶ್ವಾಸಪೂರ್ವಕ ಹೇಳುತ್ತೇನೆ. ಇಂದಿನ ಬೋಧವಚನ: ವೃತ್ತಿಗಳನ್ನು ಸ್ಥಿರವಾಗಿ ಇಡಲು ಅವುಗಳನ್ನು ಸ್ಥಿರವಾದ ವಸ್ತುವಿನ ಮೇಲೆ ಇಡಬೇಕು.
ಭಗವಂತನ ಒಬ್ಬನೇ ಇಂಥ ಸ್ಥಿರವಾದ ವಸ್ತು ಆಗಿರುತ್ತಾನೆ. ಆ ಭಗವಂತ ಯಾವ ರೂಪದಲ್ಲಿ ಬರ್ತಾನೆ ಅಂದರೆ ಸದ್ಗುರುನಾಥನ ಮೇಲೆ ನಮ್ಮ ವೃತ್ತಿಗಳನ್ನು ಸ್ಥಿರವಾಗಿಟ್ಟಿದ್ದೇ ಆದರೆ ಅದೇನು ಮಾಡ್ತಾನೆ ಅವನು, ನಮಗೆ ಭಗವಂತನ ಪ್ರಾಪ್ತಿ. ಬಾಕಿದೆಲ್ಲ ವಸ್ತು ಮೇಲೆ ಇಟ್ಟರು ಸಹ ಅದು ಅಸ್ಥಿರ, ಅದು ನಾಶಿವಂತ, ಅದು ನಾಶ ಆಗೋಗುತ್ತೆ. ಆದರೆ ಒಬ್ಬನೇ ಅದ್ರ ಮೇಲೆ ಸ್ಥಿರ ಇಡುವಂಥ ವಸ್ತು ಅಂದರೆ ಭಗವಂತ ಸದ್ಗುರುನಾಥ. ಅಲ್ಲೇ ನಮ್ಮ ವಿಶ್ವಾಸ ವೃತ್ತಿಗಳನ್ನು ಇಟ್ಟಿದ್ದೇ ಆದರೆ ನಮಗೆ ಇದೇ ಜನ್ಮದಲ್ಲಿ ಆ ಭಗವಂತನ ಪ್ರಾಪ್ತಿಯಾಗುತ್ತದೆ. ನಾವು ಭಗವಂತನ ಚರಣದಲ್ಲಿ ಪಾದದಲ್ಲಿ ಆನಂದದಿಂದ ಅವನ ಜೊತೆ ಇರಬಹುದು. ಅದೆಲ್ಲರಿಗೂ ಸಿಗಲಿ ಅಂತ ಎಲ್ಲರಲ್ಲೂ ಆ ಭಗವಂತನಿಗೆ ನಾನು ಪ್ರಾರ್ಥನೆ ಮಾಡುತ್ತೇನೆ. ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.